1659 ನವೆಂಬರ್ 10ನೇ ತಾರೀಕು ಪ್ರತಾಪ್ಗಢದ ತಪ್ಪಲು ಒಂದು ಕಡೆ 6 ಅಡಿ 4 ಇಂಚು ಎತ್ತರದ ಬೆಟ್ಟದಂತಿದ್ದ 106 ಯುದ್ಧಗಳನ್ನು ಗೆದ್ದಿದ್ದ ಕ್ರೂರ ರಾಕ್ಷಸ ಅಫ್ಜಲ್ ಖಾನ್. ಇನ್ನೊಂದು ಕಡೆ ಕೇವಲ 5 ಅಡಿ 5 ಇಂಚು ಎತ್ತರದ ಕೇವಲ 29 ವರ್ಷದ ಒಬ್ಬ ಯುವಕ. ಅಫ್ಜಲ್ ಖಾನ್ನ ಪ್ಲಾನ್ ಬಹಳ ಸಿಂಪಲ್ ಆಗಿತ್ತು. ಸಂಧಿ ಮಾಡಿಕೊಳ್ಳೋಣ ಬಾ ಅಂತ ಕರೆದು ಆ ಯುವಕನನ್ನ ತಬ್ಬಿಕೊಂಡು ತನ್ನ ಬಲಿಷ್ಠ ತೋಳುಗಳಿಂದ ಅವನನ್ನ ಉಸಿರುಗಟ್ಟಿಸಿ ಸಾಯಿಸೋದು. ಆ ಯುವಕನಿಗೂ ಈ ಪ್ಲಾನ್ ಗೊತ್ತಿತ್ತು. ಆದರೂ ಆತ ಒಂಟಿಯಾಗಿ ಅಫ್ಜಲ್ ಖಾನನ ಗುಡಾರದೊಳಗೆ ಹೋಗ್ತಾನೆ. ಮುಂದೇನಾಯ್ತು ಅಂತ ನಮಗೆಲ್ಲ ಗೊತ್ತಿದೆ. ಅಫ್ಜಲ್ ಖಾನ್ ತಬ್ಬಿಕೊಳ್ಳುವ ನೆಪದಲ್ಲಿ ಕತ್ತು ಇಸುಕಲು ಹೋದಾಗ ಆ ಯುವಕ ತನ್ನ ಕೈಯಲ್ಲಿದ್ದ ಹುಲಿಯ ಉಗುರಿನಿಂದ ಅಫ್ಜಲ್ ಖಾನನ ಹೊಟ್ಟೆ ಬಗೆದು ಕರುಳನ್ನ ಹೊರಹಾಕಿದ. ಇದು ನಮಗೆಲ್ಲ ಶಾಲೆಯಲ್ಲಿ ಹೇಳಿಕೊಟ್ಟ ಇತಿಹಾಸ. ಆದರೆ ನಮಗೆ ಹೇಳಿಕೊಡದೇ ಇರುವ ಒಂದು ಇತಿಹಾಸ ಇದೆ. ಅದು ದೊಡ್ಡ ಇತಿಹಾಸ. ಅಫ್ಜಲ್ ಖಾನ್ ಅಷ್ಟು ದೊಡ್ಡ ಸೈನ್ಯ ತಗೊಂಡು ಬಂದಿದ್ರು. ಶಿವಾಜಿ ಮಹಾರಾಜರು ಅವನನ್ನ ಪ್ರತಾಪ್ಗಢದ ಕಾಡಿನೊಳಗೆ ಬರುವಂತೆ ಮಾಡಿದ್ದು ಹೇಗೆ? ಶಿವಾಜಿ ಮಹಾರಾಜರು ಸೈನ್ಯದಿಂದ ಮುಸ್ಲಿಂ ಸೇನಾಧಿಪತಿಗಳು ಇದ್ರು ಅನ್ನೋದು ನಿಮಗೆ ಗೊತ್ತಿತ್ತಾ? ಭಾರತದ ಮೊದಲ ನೇವಿ ಕಟ್ಟಿದ್ದು ಬ್ರಿಟಿಷರಲ್ಲ, ಆ ಮರಾಠ ಸಾಮ್ರಾಟ ಅನ್ನೋದು ಎಷ್ಟು ಜನರು ಗೊತ್ತು? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಕಾಸ್ ಶಾಸ್ತ್ರಿ. ಇವತ್ತು ಕೇವಲ ಜಯಂತಿಯ ಸ್ಟೇಟಸ್ ಹಾಕುವ ವಾಟ್ಸ್ಆ್ಯಪ್ ಇತಿಹಾಸವನ್ನ ಬದಿಗಿಟ್ಟು ಶಿವಾಜಿ ಮಹಾರಾಜರ ನಿಜವಾದ ಮೈಂಡ್ ಗೇಮನ್ನ, ಸ್ಟ್ರಾಟಜಿಯನ್ನ ಮತ್ತು ಕನ್ನಡಿಗರ ಜೊತೆಗಿದ್ದ ಅವರಿಗೆ ಕನೆಕ್ಷನ್ ಬಗ್ಗೆ ಒಂದು ಡೀಪ್ ಡೈವ್ ವಿಡಿಯೋನ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಪ್ರತಿಯೊಬ್ಬ ಭಾರತೀಯನೂ ಗರ್ವ ಪಡುವ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು ಅನಿಸುವ ಸತ್ಯಗಳು ಇಲ್ಲಿವೆ. ಶಿವಾಜಿ ಮಹಾರಾಜರು ಅಂದ ತಕ್ಷಣ ನಮಗೆ ಮಹಾರಾಷ್ಟ್ರ ನೆನಪಾಗುತ್ತೆ. ಆದರೆ ಶಿವಾಜಿ ಮಹಾರಾಜರ ಇತಿಹಾಸ ನಮ್ಮ ಬೆಂಗಳೂರಿನ ಪಾತ್ರವೂ ಇದೆ ಅಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಶಿವಾಜಿಯ ತಂದೆ ಶಹಾಜಿ ರಾಜೇ ಭೋನ್ಸ್ಲೆ ಅವರು ಬಿಜಾಪುರದ ಆದಿಲ್ ಶಾಹಿಯ ಆಸ್ಥಾನದಲ್ಲಿ ಸೇನಾಧಿಪತಿಯಾಗಿದ್ದರು. ಅವರಿಗೆ ಜಹಾಗೀರಾಗಿ ಸಿಕ್ಕಿದ್ದೆ ನಮ್ಮ ಬೆಂಗಳೂರು ಮತ್ತು ಪುಣೆ. ಶಹಾಜಿ ರಾಜೇ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾಗ ಬಾಲಕ ಶಿವಾಜಿ ಕೂಡ ತನ್ನ ತಂದೆಯನ್ನು ಭೇಟಿಯಾಗಲು ಬೆಂಗಳೂರಿಗೆ ಬಂದಿದ್ದರು. ಅಂದರೆ ಅಂತಹ ಮಹಾನ್ ಚಕ್ರವರ್ತಿಯು ಕೂಡ ನಮ್ಮ ಕರುನಾಡಿನ ಮಣ್ಣಿನಲ್ಲಿ ಓಡಾಡಿದ್ರು ಅನ್ನುವ ಇತಿಹಾಸ ಇದೆ. ಆದರೆ ಶಿವಾಜಿಯನ್ನ ಬೆಳೆಸಿದ್ದು ತಂದೆಯಲ್ಲ, ತಾಯಿ ಜೀಜಾಬಾಯಿ. ಇವತ್ತಿನ ಕಾಲದಲ್ಲಿ ಮಕ್ಕಳು ಸ್ವಲ್ಪ ಹಠ ಮಾಡಿದ್ರೆ ಸಾಕು, ಪೇರೆಂಟ್ಸ್ ಮೊಬೈಲ್ ಕೊಟ್ಟು ಸುಮ್ಮನಾಗಿಸ್ತಾರೆ. ಆದರೆ ಜೀಜಾಬಾಯಿ ಹಾಗಲ್ಲ. ಚಿಕ್ಕ ವಯಸ್ಸಿನಲ್ಲೇ ಶಿವಾಜಿಗೆ ರಾಮಾಯಣ, ಮಹಾಭಾರತ ಕತೆಗಳನ್ನ ಹೇಳಿ, ನೀನು ರಾಮನ ತರ ಧರ್ಮವನ್ನ ಉಳಿಸಬೇಕು, ಕೃಷ್ಣನ ತರ ರಣತಂತ್ರವನ್ನ ಮಾಡಬೇಕು ಅಂತ ತಲೆಗೆ ತುಂಬಿಸಿದ್ರು. ಒಂದು ಕ್ಷಣ ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಮಗೆ ಒಂದು ಸಣ್ಣ ಕಷ್ಟ ಬಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತೀವಿ. ಆದರೆ ಶಿವಾಜಿಗೆ ಸುಮಾರು 15-16 ವರ್ಷ ಇರುವಾಗಲೇ ಸುತ್ತಲೂ ಆದಿಲ್ ಶಾಹಿ, ಕುತುಬ್ ಶಾಹಿ ಮತ್ತು ಕ್ರೂರ ಮೊಘಲರ ಸಾಮ್ರಾಜ್ಯ ಇತ್ತು. ಈ 3 ರಾಕ್ಷಸ ಶಕ್ತಿಗಳ ಮಧ್ಯೆ ಕೇವಲ ಕೆಲವು ಮಾವಾಳ ಗುಡ್ಡಗಾಡು ಜನರನ್ನ ಕಟ್ಕೊಂಡು ಸ್ವರಾಜ್ಯ ಕಟ್ತೀನಿ ಅಂತ ಹೊರಟ ಆ ಹುಡುಗನ ಗಟ್ಸ್ ಎಂತದಿರಬೇಡ. ಶಿವಾಜಿ ಮಹಾರಾಜರು ಯುದ್ಧಗಳನ್ನ ಗೆದ್ದಿದ್ದು ಕೇವಲ ಕತ್ತಿಯಿಂದಲ್ಲ, ತಮ್ಮ ಮೆದುಳಿನಿಂದ. ಹಿ ವಾಸ್ ದ ಅಬ್ಸಲ್ಯೂಟ್ ಮಾಸ್ಟರ್ ಆಫ್ ಮೈಂಡ್ ಗೇಮ್ಸ್. ಅಫ್ಜಲ್ ಖಾನ್ ಎಪಿಸೋಡ್ ಅನ್ನೇ ತೆಗೆದುಕೊಳ್ಳೋಣ. ಅಫ್ಜಲ್ ಖಾನ್ ಬಿಜಾಪುರದಿಂದ ಹೊರಟಾಗ ಅವನ ಜೊತೆ ಸಾವಿರಾರು ಸೈನಿಕರು, ಫಿರಂಗಿಗಳಿದ್ವು. ಶಿವಾಜಿ ನೇರವಾಗಿ ಯುದ್ಧ ಮಾಡಿದ್ರೆ ಒಂದೇ ದಿನದಲ್ಲಿ ಸೋತು ಹೋಗ್ತಾ ಇದ್ರು. ಆದ್ರೆ ಶಿವಾಜಿ ಏನ್ ಮಾಡಿದ್ರು ಗೊತ್ತಾ? ಅವರು ಬಯಲು ಪ್ರದೇಶದಲ್ಲಿ ಯುದ್ಧ ಮಾಡಲೇ ಇಲ್ಲ. ಅವರು ಅಫ್ಜಲ್ ಖಾನ್ನ ಒಂದು ಪತ್ರ ಬರೆಯುತ್ತಾರೆ. ಖಾನ್ ಸಾಹೇಬ್, ನೀವು ಬಹಳ ದೊಡ್ಡವರು, ನಾನು ನಿಮ್ಮ ಮುಂದೆ ಇರುವೆ ಸಮಾನ, ನನಗೆ ನಿಮ್ಮನ್ನು ಕಂಡ್ರೆ ಭಯ, ದಯವಿಟ್ಟು ನೀವೇ ಪ್ರತಾಪ್ಗಢಕ್ಕೆ ಬಂದು ನನ್ನನ್ನು ಕ್ಷಮಿಸಿ ಬಿಡಿ ಅಂತ. ಇದು ಈಗೋ ಟ್ರ್ಯಾಪ್ ಅಂತಾರೆ. ಅಫ್ಜಲ್ ಖಾನ್ನ ಈಗೋ ಸ್ಯಾಟಿಸ್ಫೈ ಆಯಿತು. ಶಿವಾಜಿ ಎದುರಿದ್ದಾನೆ ಅಂತ ಅಂದುಕೊಂಡು ತನ್ನ ಭಾರೀ ಸೈನ್ಯವನ್ನ ಕಾಡಿನ ಮಧ್ಯೆ ತರ್ತಾನೆ. ಆ ಸಹ್ಯಾದ್ರಿ ಪರ್ವತದ ದಟ್ಟ ಕಾಡುಗಳಲ್ಲಿ ಅಫ್ಜಲ್ ಖಾನನ ಫಿರಂಗಿಗಳಿಗೆ ಜಾಗವೇ ಇರಲಿಲ್ಲ. ಅವರ ಸೈನ್ಯ ಚದುರಿ ಹೋಯಿತು. ಕೊನೆಗೆ ಶಿವಾಜಿ ಅಫ್ಜಲ್ ಖಾನನ್ನ ಕೊಂದ ತಕ್ಷಣ ಕಾಡಿನಲ್ಲಿ ಅಡಗಿದ್ದ ಶಿವಾಜಿಯ ಸೈನ್ಯ ಅಫ್ಜಲ್ ಖಾನನ ಸೈನ್ಯದ ಮೇಲೆ ಮುಗಿಬೀಳುತ್ತೆ. ಬಲಿಷ್ಠ ಸೈನ್ಯವನ್ನ ಕೇವಲ ಸ್ಟ್ರಾಟಜಿಯಿಂದ ಒಡೆದುರುಳಿಸಿದ ಕೀರ್ತಿ ಶಿವಾಜಿಗೆ ಸಲ್ಲುತ್ತದೆ. ಇದನ್ನ ಗೆರಿಲ್ಲಾ ವಾರ್ಫೇರ್ ಅಂತ ಅಥವಾ ಗನಿಮಿ ಕಾವಾ ಅಂತ ಕರೀತಾರೆ. ಇವತ್ತು ಕಾರ್ಪೊರೇಟ್ ಪ್ರಪಂಚದಲ್ಲಿ ಸ್ಟ್ರಾಟಜಿ ಮ್ಯಾನೇಜ್ಮೆಂಟ್ ಅಂತ ಏನು ಓದ್ತಾರೋ ಅದನ್ನ ಶಿವಾಜಿ ಮಹಾರಾಜರು 350 ವರ್ಷಗಳ ಹಿಂದೆಯೇ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು. ಇವತ್ತು ನಮ್ಮಲ್ಲಿ ಕೆಲವರು ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ, ಕೇವಲ ಹಿಂದೂಗಳ ರಾಜ ಅಂತ ಬಿಂಬಿಸ್ತಾರೆ. ಆದ್ರೆ ಸತ್ಯ ಏನ್ ಗೊತ್ತಾ? ಶಿವಾಜಿಯ ಸೈನ್ಯದ ಅತ್ಯಂತ ನಂಬಿಕಸ್ಥ ಅಂಗರಕ್ಷಕ ಅಂದ್ರೆ ಬಾಡಿ ಗಾರ್ಡ್ ಮದಾರಿ ಮೆಹತಾರ್ ಒಬ್ಬ ಮುಸ್ಲಿಂ.
ಶಿವಾಜಿ ನೌಕಾಪಡೆಯ ಮುಖ್ಯಸ್ಥ ದರಿಯಾ ಸಾರಂಗ್ ಒಬ್ಬ ಮುಸ್ಲಿಂ. ಶಿವಾಜಿ ಫಿರಂಗಿ ದಳದ ಮುಖ್ಯಸ್ಥ ಇಬ್ರಾಹಿಂ ಖಾನ್ ಒಬ್ಬ ಮುಸ್ಲಿಂ. ಶಿವಾಜಿ ಮಹಾರಾಜರು ವಿರೋಧಿಸಿದ್ದು ಕ್ರೂರ ಆಡಳಿತಗಾರನ್ನ ಹೊರತು ಇಸ್ಲಾಂ ಧರ್ಮವನ್ನಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಯುದ್ಧದ ಸಮಯದಲ್ಲಿ ಶಿವಾಜಿಯ ಸೈನಿಕರಿಗೆ ಒಂದು ಕಟ್ಟುನಿಟ್ಟಾದ ಆದೇಶ ಇತ್ತು. ಯುದ್ಧದಲ್ಲಿ ಯಾವುದೇ ಮಸೀದಿಗೆ ಹಾನಿ ಮಾಡಬಾರ್ದು, ಕುರಾನ್ನ ಯಾವುದೇ ಪ್ರತಿಸಿಕರು ಅದಕ್ಕೆ ಗೌರವ ಕೊಟ್ಟು ವಾಪಸ್ ಮಾಡಬೇಕು ಮತ್ತು ಮಹಿಳೆಯರ ಮೇಲೆ ಕೈ ಎತ್ತುವಂತಿಲ್ಲ. ನಿಮಗೊಂದು ಕತೆ ಹೇಳ್ತೀನಿ ಕೇಳಿ. ಇದು ಪ್ರತಿಯೊಬ್ಬ ಭಾರತೀಯನಿಗೂ, ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂತಹ ಕಾಮುಕರು ಕೂಡ ಈ ಒಂದು ಕಥೆಯನ್ನ ಕೇಳಲೇಬೇಕು. ಶಿವಾಜಿಯ ಸೇನಾಧಿಪತಿಯೊಬ್ಬ ಕಲ್ಯಾಣ್ ಎಂಬ ಪ್ರಾಂತ್ಯವನ್ನ ಗೆದ್ದು ಅಲ್ಲಿನ ಸುಬೇದಾರನ ಸೊಸೆಯನ್ನ, ಅಂದ್ರೆ ಅವಳು ಮುಸ್ಲಿಂ ಮಹಿಳೆ ಆಗಿರ್ತಾಳೆ, ಶಿವಾಜಿಗೆ ಉಡುಗೊರೆಯಾಗಿ ತಂದು ನಿಲ್ಲಿಸ್ತಾನೆ. ಆ ಕಾಲದ ರಾಜರಿಗೆ ಮಹಿಳೆಯರನ್ನ ಎತ್ಕೊಂಡು ಬರುವುದು ಸಾಮಾನ್ಯ ಸಂಗತಿಯಾಗಿತ್ತು. ಆದರೆ ಆ ಮಹಿಳೆಯನ್ನ ನೋಡಿದ ಶಿವಾಜಿ ಮಹಾರಾಜರು ಏನ್ ಹೇಳಿದ್ರು ಗೊತ್ತಾ? ತಮ್ಮ ತಲೆಯನ್ನ ಬಾಗಿಸಿ ಕೈಯನ್ನ ಮುಗಿದು, ತಾಯಿ ನೀನು ಎಷ್ಟೊಂದು ಸುಂದರವಾಗಿದ್ದೀಯಾ, ನನ್ನ ತಾಯಿ ಜೀಜಾಬಾಯಿ ಕೂಡ ನಿನ್ನಷ್ಟೇ ಸುಂದರವಾಗಿದ್ದಾರೆ, ನಾನು ಕೂಡ ಅಷ್ಟೇ ಸುಂದರವಾಗಿ ಹುಟ್ಟುತ್ತಿದ್ದನಲ್ಲವೇ ಎಂದು ಹೇಳಿ ಅವಳಿಗೆ ಸೀರೆ ಕುಪ್ಪಸವನ್ನ ಕೊಟ್ಟು ಪಲ್ಲಕ್ಕಿಯಲ್ಲಿ ಕೂರಿಸಿ ಸಕಲ ಗೌರವಗಳೊಂದಿಗೆ ಅವಳ ಊರಿಗೆ ವಾಪಸ್ ಕಳಿಸ್ತಾರೆ. ಇದು ಕ್ಯಾರೆಕ್ಟರ್ ಅಂದ್ರೆ. ಎಲ್ಲಿ ಹೆಣ್ಣಿಗೆ ಗೌರವ ಸಿಗುತ್ತದೆಯೋ ಆ ರಾಜ್ಯ ತನ್ನಿಂದ ತಾನೇ ರಾಮರಾಜ್ಯವಾಗುತ್ತದೆ ಅಂತ ಶಿವಾಜಿ ಮಹಾರಾಜರು ನಂಬಿದ್ರು. ಇವತ್ತು ನಾವೆಲ್ಲ ಸ್ಟೇಟಸ್ ಹಾಕುವಾಗ ಆ ಗುಣವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೀವಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. ಸ್ನೇಹಿತರೆ, ನೀವೆಲ್ಲರೂ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ನೋಡಿರ್ತೀರಿ. ಹಡಗುಗಳು, ಫೈಟಿಂಗು, ಭಾರತದಲ್ಲಿ ನೌಕಾಪಡೆ ಅಂದ್ರೆ ಬ್ರಿಟಿಷರು ತಂದಿದ್ದು ಅಂತಲೇ ನಮ್ಮ ತಲೆಯಲ್ಲಿ ತುಂಬಲಾಗಿದೆ. ಆದರೆ ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಡಚ್ಚರು ಸಮುದ್ರದ ಮೂಲಕ ಭಾರತಕ್ಕೆ ಬಂದು ವ್ಯಾಪಾರದ ಹೆಸರಿನಲ್ಲಿ ನಮ್ಮನ್ನು ಲೂಟಿ ಮಾಡುತ್ತಿದ್ದಾಗ ಭಾರತದ ಯಾವ ರಾಜನಿಗೂ ಸಮುದ್ರವನ್ನ ಕಾಯಬೇಕು ಅಂತ ಅನಿಸಲೇ ಇಲ್ಲ. ಎಲ್ಲರೂ ತಮ್ಮ ಜಮೀನು, ಕೋಟೆಗಳ ಬಗ್ಗೆ ಯೋಚನೆ ಮಾತ್ರ ಮಾಡಿದ್ರು. ಆದರೆ ಶಿವಾಜಿ ಮಹಾರಾಜರು ಏಕೈಕ ರಾಜ. ಯಾರ ಕೈಯಲ್ಲಿ ಸಮುದ್ರ ಇರುತ್ತದೆಯೋ ಅವನ ಕೈಯಲ್ಲಿ ಇಡೀ ಪ್ರಪಂಚ ಇರುತ್ತದೆ ಅಂತ ಅರ್ಥ ಮಾಡಿಕೊಂಡಿದ್ರು. ಅವರು ಭಾರತದ ಮೊಟ್ಟ ಮೊದಲ ನೇವಿಯನ್ನ ಕಟ್ಟಿದ್ರು. ಸಮುದ್ರದ ಮಧ್ಯದಲ್ಲಿ ನೀರಿನ ಅಲೆಗಳು ಬಡಿಯುವ ಜಾಗದಲ್ಲಿ ಸಿಂಧೂ ದುರ್ಗ ಎಂಬ ಭಾರೀ ಕೋಟೆಯನ್ನ ಕಟ್ಟಿದ್ರು. ಆ ಕೋಟೆಯ ಗೋಡೆಗಳಿಗೆ ಸೀಸ ಅಂದ್ರೆ ಏನು ಲೇಡ್ ಅಂತ ಏನು ಕರಿತೀವಿ ಅದನ್ನ ಕರಗಿಸಿ ಹಾಕಿದ್ರು. ಅಂದ್ರೆ ಸಮುದ್ರದ ಉಪ್ಪು ನೀರು ತಾಗಿದ್ರು ಆ ಕೋಟೆ ಕರಗಬಾರದು ಅಂತ. 400 ವರ್ಷಗಳಾದ್ರೂ ಆ ಕೋಟೆ ಇವತ್ತಿಗೂ ಹಾಗೆ ನಿಂತಿದೆ. ಅಂದ್ರೆ ಇದೇ ಕಾರಣಕ್ಕೆ ಭಾರತ ಸರ್ಕಾರ ಈಗಿನ ನಮ್ಮ ಇಂಡಿಯನ್ ನೇವಿಯ ಲೋಗೋವನ್ನ ಶಿವಾಜಿ ಮಹಾರಾಜರ ಮುದ್ರೆಯಿಂದ ಪ್ರೇರಣೆಗೊಂಡು ಡಿಸೈನ್ ಮಾಡಿದೆ. ದಿಸ್ ಈಸ್ ಕಾಲ್ಡ್ ವಿಷನ್. ಶಿವಾಜಿ ಮಹಾರಾಜರ ಲೈಫಲ್ಲಿ ಒಂದು ಹಾಲಿವುಡ್ ಲೆವೆಲ್ನ ಥ್ರಿಲ್ಲರ್ ಕೂಡ ಇದೆ. ಅದು ಆಗ್ರಾದಿಂದ ಎಸ್ಕೇಪ್ ಆಗಿದ್ದು ಮೊಘಲ್ ಚಕ್ರವರ್ತಿ ಔರಂಗಜೇಬ ಶಿವಾಜಿಯನ್ನ ಒಪ್ಪಂದದ ನೆಪದಲ್ಲಿ ಆಗ್ರಾಗೆ ಕರೆಯಿಸಿ ಮೋಸದಿಂದ ಗೃಹ ಬಂಧನದಲ್ಲಿ ಅಂದ್ರೆ ಹೌಸ್ ಅರೆಸ್ಟ್ ಮಾಡಿ ಇಡ್ತಾನೆ. ಸುತ್ತಲೂ 5,000 ಮೊಘಲ್ ಸೈನಿಕರು, ಒಳಗಡೆ ಶಿವಾಜಿ ಮತ್ತು ಅವರ 9 ವರ್ಷದ ಮಗ ಸಂಭಾಜಿ. ಶಿವಾಜಿ ಗೊತ್ತಿತ್ತು ಒಂದಲ್ಲ ಒಂದಿನ ಔರಂಗಜೇಬ ತನ್ನನ್ನು ಸಾಯಿಸ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಯೋಚನೆ ಇತ್ತು. ಶಿವಾಜಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ತನಗೆ ಹುಷಾರಿಲ್ಲ ಅಂತ ನಾಟಕ ಆಡ್ತಾರೆ. ಗುಣಮುಖನಾಗಲು ಪ್ರತಿದಿನ ಸಾಧು ಸಂತರಿಗೆ, ಬಡವರಿಗೆ ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಸಿಹಿ ತಿಂಡಿ ಮತ್ತು ಹಣ್ಣುಗಳನ್ನು ಕಳಿಸಲು ಶುರು ಮಾಡ್ತಾರೆ. ಮೊದಲು ಆ ಬುಟ್ಟಿಯನ್ನು ಚೆಕ್ ಮಾಡುತ್ತಿದ್ದ ಮೊಘಲ್ ಸೈನಿಕರಿಗೆ ದಿನ ಅದೇ ಹಣ್ಣು, ಸ್ವೀಟ್ಸ್ ನೋಡಿ ಬೋರ್ ಆಗಿ ಚೆಕ್ ಮಾಡೋದನ್ನೇ ಬಿಟ್ಟುಬಿಡ್ತಾರೆ. ಸರಿಯಾಗಿ 3 ತಿಂಗಳ ನಂತರ ಒಂದು ದಿನ ಶಿವಾಜಿ ಮತ್ತು ಅವರ ಮಗ ಸಂಭಾಜಿ ಹಣ್ಣಿನ ಬುಟ್ಟಿಯೊಳಗೆ ಕೂತು 5,000 ಸೈನಿಕರ ಕಣ್ಣಿಗೆ ಮಣ್ಣೆರಚಿ ಎಸ್ಕೇಪ್ ಆಗ್ತಾರೆ. ಔರಂಗಜೇಬನಿಗೆ ವಿಷಯ ಗೊತ್ತಾಗುವಷ್ಟರಲ್ಲಿ ಶಿವಾಜಿ ಆಗ್ರದಿಂದ ಮೈಲಿಗಳಷ್ಟು ದೂರ ಹೋಗಿರ್ತಾರೆ. ಇದನ್ನು ನಾವು ಇವತ್ತಿನ ದಿನಕ್ಕೆ ಹೇಗೆ ಕನೆಕ್ಟ್ ಮಾಡ್ಬೋದು ಗೊತ್ತಾ? ಕಷ್ಟಗಳು ಎಷ್ಟೇ ದೊಡ್ಡದಿರಲಿ, ನಮ್ಮ ಸುತ್ತಲೂ ಶತ್ರುಗಳಿರಲಿ, ನಾವು ಶಾಂತವಾಗಿ ತಾಳ್ಮೆಯಿಂದ ನಮ್ಮ ಮದುಳನ್ನ ಉಪಯೋಗಿಸಿದ್ರೆ ಎಂತಹ ಪ್ರಾಬ್ಲಮ್ ಇಂದ ಬೇಕಾದರೂ ಹೊರಬರಬಹುದು ಅನ್ನೋದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ವಿಡಿಯೋದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಇವತ್ತು ಶಿವಾಜಿ ಮಹಾರಾಜರ ಜಯಂತಿ. ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ಶಿವಾಜಿಯ ಫೋಟೋವನ್ನು ಹಾಕಿ ಜೈ ಶಿವಾಜಿ, ಜೈ ಭವಾನಿ ಅಂತ ಕೂಗಿದ್ರೆ ಮಾತ್ರ ಜಯಂತಿ ಆಚರಿಸಿದಂತ ಆಗಲ್ಲ. ಶಿವಾಜಿ ಮಹಾರಾಜರು ಯಾರು ಗೊತ್ತಾ? ಅವರು ಶೂನ್ಯದಿಂದ ಸಾಮ್ರಾಜ್ಯವನ್ನ ಕಟ್ಟಿದವರು. ನಮಗೇನು ಬ್ಯಾಕ್ ಗ್ರೌಂಡ್ ಇಲ್ಲ, ನಮಗೆ ಗಾಡ್ ಫಾದರ್ ಇಲ್ಲ ಅಂತ ಕೊರಗುವ ಇವತ್ತಿನ ಯುವ ಜನತೆ ಅವರನ್ನ ರೋಲ್ ಮಾಡೆಲ್ ಆಗಿ ತೆಗೆದುಕೊಳ್ಬೇಕು. ತಮ್ಮ ಜೊತೆಗಿದ್ದ ಸಾಮಾನ್ಯ ರೈತನನ್ನು, ಕಾಡಿನ ಜನರನ್ನ ವೀರ ಸೈನಿಕನನ್ನಾಗಿ ಮಾಡಿದ ಲೀಡರ್ ಅವರು. ಮಹಿಳೆಯರನ್ನ ದೇವಿಯಂತೆ ಪೂಜಿಸಿದ ಮತ್ತು ಅವರಿಗೆ ರಕ್ಷಣೆಯನ್ನು ನೀಡಿದ ಅಣ್ಣ ಅವರು. ನಾವು ಶಿವಾಜಿ ಮಹಾರಾಜರಿಂದ ಕಲಿಬೇಕಾಗಿದ್ದು ಧರ್ಮದ ಹೆಸರಿನಲ್ಲಿ ಕಿತ್ತಾಡೋದನ್ನಲ್ಲ, ಬದಲಾಗಿ ನಮ್ಮ ತಾಯಿಯ ಮೇಲಿನ ಭಕ್ತಿ, ಮಹಿಳೆಯರ ಮೇಲಿನ ಗೌರವ, ನಮ್ಮ ಗುರಿಯ ಮೇಲಿನ ಫೋಕಸ್ ಮತ್ತು ನಮ್ಮ ದೇಶದ ಮೇಲಿನ ಪ್ರೀತಿ. ನೀವು ಇಂಜಿನಿಯರ್ ಆಗಿರಿ, ಡಾಕ್ಟರ್ ಆಗಿರಿ, ಡೆಲಿವರಿ ಬಾಯ್ ಆಗಿರಿ ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರಿ, ನಿಮ್ಮ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡುತ್ತಿದ್ರೆ, ನಿಮ್ಮ ತಾಯಿಯನ್ನು ನೀವು ಚೆನ್ನಾಗಿ ನೋಡಿಕೊಳ್ತಿದ್ರೆ, ರಸ್ತೆಯಲ್ಲಿ ಹೋಗುವ ಹೆಣ್ಣು ಮಕ್ಕಳಿಗೆ ನೀವು ಗೌರವವನ್ನ ಕೊಡ್ತಿದ್ರೆ, ನಿಮ್ಮೊಳಗೆ ಒಬ್ಬ ಶಿವಾಜಿ ಇದ್ದಾನೆ ಅಂತ ಅರ್ಥ. ಇದು ಶಿವಾಜಿ ಮಹಾರಾಜರ ನಿಜವಾದ ಕತೆ. ಈ ಕತೆ, ಈ ಸತ್ಯ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಬೇಕು. ಇವತ್ತು ನೀವು ಎಷ್ಟೋ ಮೀಮ್ಸ್, ಎಂಟರ್ಟೈನ್ಮೆಂಟ್ಗಳ ವಿಡಿಯೋಗಳನ್ನ ಶೇರ್ ಮಾಡ್ತೀರಿ, ಖುಷಿ ಪಡ್ತೀರಿ. ಆದರೆ ನಮ್ಮ ಇತಿಹಾಸದ,
ನಮ್ಮ ಸ್ವಾಭಿಮಾನದ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ, ನಿಮ್ಮ ಸ್ನೇಹಿತರಿಗೆ, ಪ್ರತಿಯೊಬ್ಬರಿಗೂ ನಮ್ಮ ರಿಯಲ್ ಹೀರೋ ಯಾರು ಅಂತ ಗೊತ್ತಾಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶಿವಾಜಿ ಅಂತ ಬರೀರಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಅನ್ನು ಒತ್ತಿ. ನೆನಪಿರಲಿ, ಇತಿಹಾಸವನ್ನ ಮರೆತವರು ಇತಿಹಾಸ ಸೃಷ್ಟಿಸಲಾರರು. ನಾನು ನಿಮ್ಮ ವಿಕಾಸ್ ಶಾಸ್ತ್ರಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ಕಥೆಯೊಂದಿಗೆ. ಅಲ್ಲಿವರೆಗೂ ಸ್ಟೇ ಕ್ಯೂರಿಯಸ್, ಸ್ಟೇ ಇನ್ಫಾರ್ಮ್ಡ್. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಜೈ ಶಿವಾಜಿ, ಜೈ ಭವಾನಿ. ನಮಸ್ಕಾರ.